ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಹಾಯ ಕನ್ನಡ. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ವಿಡಿಯೋ ಬಂದು ಗೃಹ ಜ್ಯೋತಿ ಯೋಜನೆಯ ಬಗ್ಗೆ. ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ಕರೆಂಟ್ಗಾಗಿ ಸಾಕಷ್ಟು ಜನರು ಈ ಹಿಂದೆ ಅರ್ಜಿನ ಸಲ್ಲಿಸಿ ಉಚಿತ ಕರೆಂಟನ್ನು ಪಡ್ಕೊಂಡಿದ್ರಿ. ಆದರೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿನ ಸಲ್ಲಿಸಬೇಕು ಅಂತ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಜುಲೈ ತಿಂಗಳಲ್ಲಿ ಸಾಕಷ್ಟು ಜನರು ಈ ಒಂದು ಉಚಿತ ಕರೆಂಟ್ಗಾಗಿ ಅರ್ಜಿನ ಸಲ್ಲಿಸಿದ್ರಿ. ಆದರೆ ಇನ್ನೂ ಪೂರ್ಣ ಪ್ರಮಾಣದ ಅರ್ಜಿ ಯಾರು ಕೂಡ ಇನ್ನೂ ಸಲ್ಲಿಸಿಲ್ಲ. ಇನ್ನೂ 50% ಅಷ್ಟು ಜನ ಬಾಕಿ ಇದ್ದಾರೆ. ಹಾಗಿದ್ರೆ ನೀವು ಇನ್ನೂ ಕೂಡ ಅರ್ಜಿನ ಸಲ್ಲಿಸಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಜುಲೈ 31 ಲಾಸ್ಟ್ ಡೇಟ್ ಅಂತ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದ್ರಲ್ಲ, ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಿದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವಿನ್ನು ಹೊಸಬರು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ಈ ಒಂದು ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಈಗಾಗಲೇ ರಾಜ್ಯ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹ ಜ್ಯೋತಿ ಯೋಜನೆ. ಈ ಒಂದು ಯೋಜನೆಯಲ್ಲಿ 200 ಯೂನಿಟ್ ಉಚಿತ ಕರೆಂಟ್ ಈಗಾಗಲೇ ಸಿಗ್ತಾ ಇದೆ. ಆದರೆ ಈಗ DK ಶಿವಕುಮಾರ್ ಅವರು CM ಆದ ನಂತರದಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅದೇನೆಂದರೆ ನಿಮ್ಮ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡಬೇಕಂತ ರೂಲ್ಸ್ಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಕಳೆದ ತಿಂಗಳು ಅಂದರೆ ಜುಲೈ 31 ತನಕ ಟೈಮನ್ನು ಕೊಟ್ಟಿದ್ರು ನಿಮ್ಮ ದಾಖಲಾತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ. ಆದರೆ ಈಗಾಗಲೇ 50% ಅಷ್ಟು ಜನರು ದಾಖಲಾತಿಗಳನ್ನು ಮರುಪರಿಶೀಲನೆಗೆ ಒಳಪಡಿಸಿಲ್ಲ. ನೀವು ಮರುಪರಿಶೀಲನೆ ಮಾಡಿಸಿಕೊಂಡಿಲ್ಲ ಅಂದರೆ ಗೃಹ ಜ್ಯೋತಿಯ ಉಚಿತ ಕರೆಂಟ್ ನಿಮಗೆ ಬಂದಾಗುತ್ತೆ. ಹಾಗಿದ್ರೆ ಈ ಮರುಪರಿಶೀಲನೆಗೆ ಏನೇನು ದಾಖಲಾತಿ ಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್, ಹಾಗೆ ಹಳೆಯ ಕರೆಂಟ್ ಬಿಲ್, ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್, ಅದಕ್ಕೆ ನಿಮಗೆ OTP ಬರುತ್ತೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಡ. ಇದಿಷ್ಟು ದಾಖಲೆಗಳು ಮೀಟರ್ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿರುತ್ತೋ ಅವರದ್ದೇ ಆಗಿರಬೇಕು. ಹಾಗೆ ನೀವೇನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಬಾಡಿಗೆ ಕರಾರು ಪತ್ರ ಅಥವಾ ಅಗ್ರಿಮೆಂಟ್ ಲೆಟರ್ ಇರುತ್ತಲ್ಲ, ಅದನ್ನು ನೀವು ಕೊಡಬೇಕಾಗತ್ತೆ. ಇಲ್ಲ ನೀವೇನಾದರೂ ಲೀಸಿಗೆ ಇದ್ದರೆ ಲೀಸ್ ಅಗ್ರಿಮೆಂಟನ್ನು ಕೊಟ್ಟರೆ ಸಾಕಾಗತ್ತೆ. ಇದಿಷ್ಟು ದಾಖಲಾತಿಗಳನ್ನು ನೀವು ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ನಿಮ್ಮ ಮನೆಗೆ ಬೆಸ್ಕಾಂ ಅಧಿಕಾರಿಗಳು ಅಥವಾ KB ಅಧಿಕಾರಿಗಳು ಬರ್ತಾರೆ ಅಂದ್ಕೊಂಡಿದ್ರೆ ಅವರು ಖಂಡಿತವಾಗಿಯೂ ಇನ್ನು ಬರೋದಿಲ್ಲ. ಬರೋದಾಗಿದ್ದರೆ ಅವರು ಇಷ್ಟರ ಒಳಗಡೆನೆ ಬರ್ತಾ ಇದ್ರು. ಹಾಗಿದ್ರೆ ಈ ದಾಖಲಾತಿನ ನೀವು ಎಲ್ಲಿ ಕೊಡಬೇಕು ಅಂತ ಕೇಳ್ತಿದ್ರೆ, ನಿಮ್ಮ ಹತ್ತಿರದ ಬೆಸ್ಕಾಂ ಆಫೀಸ್ ಆಗಿರ್ಬೋದು, ಹಾಗೆ KB ಆಫೀಸ್ ಆಗಿರ್ಬೋದು, ಅಲ್ಲಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಅಲ್ಲಿರುವ ಅಧಿಕಾರಿಗಳು ನಿಮ್ಮ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡುತ್ತಾರೆ. ಹಾಗೆ ನಿಮಗೆ ಅರ್ಜಿನ ಹಾಕಿ ಕೊಡ್ತಾರೆ. ಹಾಗೆ ಜುಲೈ 31ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿತ್ತು. ಈಗ 50% ಅಷ್ಟು ಜನರು ಅರ್ಜಿನ ಸಲ್ಲಿಸಿಲ್ಲ ಅಂತ ಹೇಳಿ ಸರ್ಕಾರ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದೆ. ಈ ಒಂದು ಅರ್ಜಿ ಹಾಕಲಿಕ್ಕೆ ನಿಮಗೆ ಆಗಸ್ಟ್ 31 ತನಕ ಟೈಮ್ ಇರುತ್ತೆ. ಅಷ್ಟರ ಒಳಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಮೀಟರ್ ಯಾರ ಹೆಸರಿಗಿರುತ್ತೋ ಆ ಒಬ್ಬ ವ್ಯಕ್ತಿಗೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಹಾಗೆ ಆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲಿಗೆ ಒಂದು OTP ಬರುತ್ತೆ. ಅದನ್ನು ಹೇಳಿದರೆ ಮಾತ್ರ ಮುಂದಿನ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಮೊದಲು ಅದನ್ನು ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಹಾಕಲಿಕ್ಕೆ ಹೋಗಿ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿನಲ್ಲೇ ಮಾಡಿಕೊಡ್ತಾರೆ. 10 ರಿಂದ 15 ನಿಮಿಷದ ಒಳಗಡೆಯಾಗಿ ಅವರು ಇದನ್ನು ಮಾಡಿಕೊಡ್ತಾರೆ. ನೀವು ಅದಾದ ಮೇಲೆ 1 ರಿಂದ 2 ದಿನ ಆದಮೇಲೆ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಆ ನಂತರದಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಯಾರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ನ ಹಾಕಬೇಕೋ ಸ್ವತಃ ಅವರೇ ಹೋಗಿ ಈ ಒಂದು ಕೆಲಸನ ಮಾಡಿಕೊಂಡು ಬರಬೇಕು. ಹಾಗೆ ಆನ್ಲೈನಲ್ಲಿ ಈ ಒಂದು ಅರ್ಜಿನ ಹಾಕಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿದರೆ ಖಂಡಿತವಾಗಿಯೂ ಇಲ್ಲ.
ಈಗಾಗಲೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಸ್ಟ್ ಟೈಮಲ್ಲಿ ನಾವೆಲ್ಲರೂ ಅರ್ಜಿನ ಸಲ್ಲಿಸಿದ್ವಿ. ಆದರೆ ಇವಾಗ ಆ ರೀತಿಯ ಪ್ರಕ್ರಿಯೆ ಆಗೋದಿಲ್ಲ. ನೀವು ಬೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ಇಲ್ಲ KEBಗೆ ಹೋಗಿ ನೀವು ಅಲ್ಲೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿನ ಸಲ್ಲಿಸಿಲ್ಲ ಅಂದರೆ ನಿಮಗೆ ಬರುವಂತಹ ಉಚಿತ ಕರೆಂಟ್ ಬಂದಾಗುತ್ತೆ. ಓಕೆ, ಇದಿಷ್ಟು ಗೃಹ ಜ್ಯೋತಿಯ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡೋ ಪ್ರಯತ್ನನ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.